ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ಇವತ್ತು WPL ಅಲ್ಲಿ ಟಾಪ್ ಆಫ್ ದ ಟೇಬಲ್ ನಲ್ಲಿರೋ ನಮ್ಮ RCB ವರ್ಸಸ್ ಬಾಟಮ್ ನಲ್ಲಿರೋ UP ವಾರಿಯರ್ಸ್ ಜೊತೆ ಈ ಮ್ಯಾಚ್ ಅಂತೂ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಮ್ಯಾಚು. ಒಂಥರ ಎಲಿಮಿನೇಟರ್ ತರ. ನೀವು ಕೇಳ್ಬೋದು, ಯಾಕಪ್ಪ RCB ಕ್ವಾಲಿಫೈ ಆಯ್ತಲ್ಲ, ಏನಕ್ಕೆ ಎಲಿಮಿನೇಷನ್ ಮ್ಯಾಚ್ ಅಂದ್ರೆ? ನಮಗೆ ಎಲಿಮಿನೇಷನ್ ಮ್ಯಾಚ್ ಅಲ್ಲ, ಒಂಥರ UP ವಾರಿಯರ್ಸ್ಗೆ ಎಲಿಮಿನೇಟರ್ ತರ. ಪ್ರತಿ ಒಂದು ಮ್ಯಾಚ್ ಎಲಿಮಿನೇಟರ್ ತರನೇ. RCB ವರ್ಸಸ್ UP ವಾರಿಯರ್ಸ್ ಅದು ಎಲಿಮಿನೇಟರ್ ತರನೇ. DC ವರ್ಸಸ್ UP ವಾರಿಯರ್ಸ್ ಅದು ಒಂಥರ ಎಲಿಮಿನೇಟರ್ ತರನೇ. ಎರಡು ಮ್ಯಾಚ್ ಗೆದ್ರೇನೆ ಟಾಪ್ 3 ಅಲ್ಲಿ ಬರೋಕ್ಕಾಗೋದು UP ವಾರಿಯರ್ಸ್. ನಮಗೆ ಏನಕ್ಕೆ ಈ ಮ್ಯಾಚ್ ಕ್ರೂಷಲ್ ಅಂದರೆ, ಲಾಸ್ಟ್ 2 ಮ್ಯಾಚಸ್ಸು ಸೋತೋಗಿದ್ದೀವಿ. ಈ ಮ್ಯಾಚ್ ಸೋತೋದ್ರೆ ಏನಿಲ್ಲ, ಮೊಮೆಂಟಮ್ ಹೋಗುತ್ತೆ. ಸೋತೋಗಿ ಫೈನಲ್ಗೆ ಹೋಗೋದು ಒಂದು ಬೇರೆ ಥರ, ಗೆದ್ದ ಮೇಲೆ ಫೈನಲ್ ಹೋಗೋದು ಬೇರೆ ಥರ. ಈ ಮ್ಯಾಚ್ ಸೋತೋಗಿ ಫೈನಲ್ಗೆ ಹೋದರೆ ಒಂಥರ ಪ್ರೆಷರ್ ಸಿಚುವೇಶನಲ್ಲಿ ಆಡಬೇಕು. ಗೆಲ್ತೀವ ಸೋಲ್ತೀವ ಅಂತ. ಈ ಮ್ಯಾಚು ಚೆನ್ನಾಗಿ ಆಡಿ, ಎಲ್ಲ ಕಡೆ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಚೆನ್ನಾಗಿ ಆಡಿ ಗೆದ್ಕೊಂಡು ಹೋದರೆ ಫೈನಲ್ಗೆ ಒಂಥರ ಚಾಂಪಿಯನ್ ಟೀಮಾಗಿ ಹೋಗ್ತೀವಿ. ಒಂದು ಕಾನ್ಫಿಡೆಂಟ್ ಇಟ್ಕೊಂಡು ಫೈನಲ್ಗೆ ಹೋಗ್ತೀವಿ. ಗೆಲ್ಲೋ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ RCBಗೆ. ಅಕಸ್ಮಾತ್ ಸೋತೋಗ್ತೀವ, ಎಷ್ಟು ನಂಬರ್ಸ್ನಲ್ಲಿ ಸೋತೋಗ್ತೀವಿ. ಎಷ್ಟು ನಂಬರ್ನಲ್ಲಿ ಸೋತೋದ್ರೆ ಫಸ್ಟ್ ಪ್ಲೇಸ್ ಬಿಟ್ಕೊಡ್ಬೇಕಾಗತ್ತೆ. ಬನ್ನಿ ಮ್ಯಾಚ್ ಬಗ್ಗೆ ಮಾತಾಡೋಣ. UP ವಾರಿಯರ್ಸ್ ಟೀಮ್ನಲ್ಲಿ ಒಂದು ಚೇಂಜ್ ಅಂತೂ ಪಕ್ಕ. ಯಾಕಂದರೆ ಫೀಬಿ ಲಿಚ್ಫೀಲ್ಡ್ ಅವರು ಇಡೀ ಟೂರ್ನಮೆಂಟಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಆದ್ದರಿಂದ ಫೀಬಿ ಲಿಚ್ಫೀಲ್ಡ್ ಬದಲು ಆ್ಯಮಿ ಜೋನ್ಸ್, ಇಂಗ್ಲೆಂಡ್ ಪ್ಲೇಯರ್, ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ. ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ ಫೀಬಿ ಲಿಚ್ಫೀಲ್ಡು 360 ಡಿಗ್ರಿ ಪ್ಲೇಯರು. ಸ್ಕೂಪು, ರಿವರ್ಸ್ ಸ್ಕೂಪು, ಸ್ವಿಚ್ ಇಟ್ಟು ಎಲ್ಲ ಶಾರ್ಟ್ ಪ್ಲೇ ಮಾಡೋ ಆಸ್ಟ್ರೇಲಿಯನ್ ಪ್ಲೇಯರು. ಸ್ವಲ್ಪ ಫೀಬಿ ಲಿಚ್ಫೀಲ್ಡ್ ಹೋಗಿದ್ರಿಂದ RCBಗೆ ಪ್ರಾಬಬಿಲಿಟಿ ಜಾಸ್ತಿ ಆಗೈತಿ ಈ ಮ್ಯಾಚ್ನ ಗೆಲ್ಲೋದಕ್ಕೆ. ಸತಿ RCB ವರ್ಸಸ್ UP ವಾರಿಯರ್ಸ್ ಮ್ಯಾಚ್ ನಡೆದವಾಗ UP ವಾರಿಯರ್ಸ್ ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ. 145 ರನ್ಸ್ಗೆ ಆಲ್ಔಟ್ ಆಗ್ತಾರೆ. ಅದಾದಮೇಲೆ RCB ಚೇಸ್ ಮಾಡೋಕ್ಕೆ ಬಂದವಾಗ ಜಸ್ಟ್ 12.1 ಓವರ್ಸ್ನಲ್ಲೇ 145 ರನ್ಸ್ನ ಹೊಡೆದು ಬಿಸಾಕ್ತಾರೆ. ಆದ್ದರಿಂದನೇ ಇವಾಗೂ ಕೂಡ +0.947 ಇರೋದು RCBಯ ರನ್ ರೇಟು. ಅಕಸ್ಮಾತ್ 12.1 ಓವರ್ಸ್ನಲ್ಲಿ ರನ್ ಚೇಸ್ ಮಾಡಿದ್ದಿಲ್ಲ ಅಂದರೆ ಇಷ್ಟೊತ್ತಿಗೆ 0.12ನೋ 0.13ನೋ ಇರೋದು ರನ್ ರೇಟು. ಗ್ರೇಸ್ ಸರ್ವಿಸ್ 85 ರನ್ಸು. ಸ್ಮೃತಿ ಮಂದನ್ ಅವರು 47 ರನ್ಸ್ ಹೊಡೆದಿದ್ರು. ಸ್ಮೃತಿ ಮಂದನ್ 50 ರನ್ಸ್ ಹೊಡಿಬೋದಾಗಿತ್ತು. ನಿಮ್ಗೆಲ್ಲರೂ ಗೊತ್ತಿದ್ದಂಗೆ ಲೆಗ್ ಸೈಡ್ನಲ್ಲಿ ಬಾಲ್ ಹೋಗ್ಬಿಡ್ತು. ಬೈಸ್ ಅಂದ್ಬಿಟ್ಟು 4 ರನ್ಸ್ ಕೊಟ್ಟರು. ಬ್ಯಾಟ್ ಟಚ್ ಆಗಿದ್ದರೆ 50 ಕಂಪ್ಲೀಟ್ ಮಾಡ್ತಾಯಿದ್ರು ಸ್ಮೃತಿ ಮಂದನ್ ಅವರು. ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಇವರಿಬ್ರು ಟಾರ್ಚರ್ ಕೊಟ್ಟರೆ, ಬೌಲಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಲಾರೆನ್ ಬೆಲ್ಲು, ಶ್ರೇಯಾಂಕಾ ಪಾಟೀಲ್, ನೇಡಿನ್ ಡಿಕ್ಲೇರ್ಕು 3 ಜನ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ವಿತ್ ಲೋವರ್ ಎಕಾನಮಿ ಮತ್ತು ಪಟ ಅಂತ ವಿಕೆಟ್ಸ್ ತೆಗೆದ್ರು. ಇವರಿಬ್ರು ಈ ಮ್ಯಾಚ್ನಲ್ಲಿ ಸಿಕ್ಕಾಪಟ್ಟೆ ಕ್ರೂಷಲ್ ಆಗ್ತಾರೆ. ಅಕಸ್ಮಾತ್ UP ವಾರಿಯರ್ಸು ಈ ಮ್ಯಾಚ್ ಸೋತೋದ್ರೆ ಕ್ವಾಲಿಫಿಕೇಷನಿಂದ ಆಚೆ ಹೋಗ್ತಾರೆ. ನೆಕ್ಸ್ಟ್ ಮ್ಯಾಚ್ ಗೆದ್ರೇನು DC ವಿರುದ್ಧ 6 ಪಾಯಿಂಟ್ನಲ್ಲಿ ಆಗ್ತಾರೆ. DCಗೆ ಚೆನ್ನಾಗಿದೆ ನೆಟ್ ರನ್ ರೇಟು, ಅದರಿಂದ ಅವ್ರು ಟಾಪ್ 3 ಫಿನಿಶ್ ಮಾಡ್ಬೋದು. RCB ಫಸ್ಟ್ ಟೀಮ್ ಆಗಿದೆ ಕ್ವಾಲಿಫೈ ಆಗೋಕ್ಕೆ. ಈ ಮ್ಯಾಚ್ ಸೋತ್ರೇನು ಪ್ಲೇ ಆಫ್ಸ್ನಲ್ಲಿ ಆಡ್ತಾರೆ. ಫಸ್ಟ್ ಫಿಲಾನೆಗೆ ಹೋಗ್ಬೇಕಂದ್ರೆ ಫಸ್ಟ್ ಸ್ಪಾಟ್ನಲ್ಲಿ ಇರಬೇಕಾಗುತ್ತೆ. ಫಸ್ಟ್ ಸ್ಪಾಟ್ನ ಸೀಲ್ ಡೌನ್ ಮಾಡಬೇಕಂದ್ರೆ ಈ ಮ್ಯಾಚ್ ಗೆಲ್ಲಬೇಕಾಗುತ್ತೆ. ಅಕಸ್ಮಾತ್ RCB ಸೋತಾಯ್ತು ಅಂದರೆ 60 ರನ್ಗಿಂತ ಕಮ್ಮಿ ರಿಲೀಸ್ ಸೋತೋಗ್ಬೇಕಾಗುತ್ತೆ. ಅಕಸ್ಮಾತ್ 60 ರನ್ಗಿಂತ ಜಾಸ್ತಿ ರನ್ನಲ್ಲಿ ಸೋತೋದ್ರೆ ನೆಟ್ ರನ್ ರೇಟ್ 0 ಆಗುತ್ತೆ. ಇಲ್ಲ 0ಇಂದ -0.1 ಆಗ್ಬೋದು. ಅಕಸ್ಮಾತ್ ನಾವೇ ಟಾಸ್ ಗೆದ್ರಿ, UP ವಾರಿಯರ್ಸ್ 200 ಹೊಡೆದ್ರು ಅಂದ್ಕೊಳ್ಳಿರಿ, ನಾವು 150 170 ಅವರು ಹೊಡಿಲೇಬೇಕಾಗುತ್ತೆ. ಅಕಸ್ಮಾತ್ 150ಗೆ ಆಲ್ಔಟ್ ಆದ್ರಿ, 140ಗೆ ಆಲ್ಔಟ್ ಆದ್ರೆ ಅಂದರೆ ನೆಟ್ ರನ್ ರೇಟ್ 0.12 ಆಗುತ್ತೆ. ಆದ್ದರಿಂದ ಫಸ್ಟ್ ಸ್ಪಾಟ್ ನಮ್ಗೆ ಸಿಗಲ್ಲ. ಸೋತೋದ್ರೆ 60 ರನ್ಸಿಂದ 70 ರನ್ಸಿಂದ ಸೋತೋದ್ರೆ ಫಸ್ಟ್ ಸ್ಪಾಟ್ ಅಂತೂ ನಮಗಿರಲ್ಲ. ಯಾರಿಗೆ ಹೋಗುತ್ತೆ ಅಂದರೆ ಗುಜರಾತ್ ಜೈನ್ಸ್ಗೆ ಹೋಗುತ್ತೆ. ಅಂದರೆ ನಾವೆಲ್ಲ 70-60 ರನ್ಸಿಂದ ಸೋತೋಗಲ್ಲ. ರಿಚಾ ಘೋಷ್, ನೇಡಿನ್ ಡಿಕ್ಲೇರ್ಕ್ ಎಲ್ಲ ಇದ್ದಾರೆ, ನೋಡ್ಕೊತಾರೆ. 70-60 ರನ್ಸಿಂದ ಸೋತೋಗಲ್ಲ. ಫಸ್ಟ್ ಪ್ಲೇಸ್ ಪಕ್ಕ ಕನ್ಫರ್ಮು. 87% RCBಗೆ ಕನ್ಫರ್ಮು. ಇನ್ ಜಸ್ಟ್ 13% ಇದೆ. 13%ಇಂದನೇ ಇಷ್ಟೊಂದು ದೊಡ್ಡ ಕ್ಯಾಲ್ಕುಲೇಷನ್ ಮಣ್ಣು ಮಸಿ ಅಲ್ಲ. ಅಕಸ್ಮಾತ್ ಈ 60-70 ರನ್ಸ್ನ ತಲೆಯಲ್ಲಿ ಇಟ್ಕೊಂಡು RCB ಇವತ್ತಿನ ಮ್ಯಾಚ್ ಆಡಬೇಕಾಗುತ್ತೆ. ಫಸ್ಟು ಗೆಲ್ಲಬೇಕಂತ, ಸೆಕೆಂಡು 60-70 ರನ್ಸಿಂದ ಸೋಲ್ಬಾರ್ದಂತ ತಲೆಯಲ್ಲಿ ಇಟ್ಕೊಂಡು ಈ ಮ್ಯಾಚ್ ಆಡಬೇಕಾಗುತ್ತೆ. ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ ಲಾಸ್ಟ್ 2 ಮ್ಯಾಚಸ್ ಎಲ್ಲ ಫೈನಲ್ ಓವರ್ವರೆಗೂ ಹೋಯ್ತು. ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ 3 ರನ್ನಿಂದ ಸೋತರು DC. ನೆಕ್ಸ್ಟ್ 15 ರನ್ನಿಂದ ಸೋತ್ರಿ RCB ನಾವು, ಅದು ಫೈನಲ್ವರೆಗೂ ಹೋಗಿತ್ತು. ಇದು ಫೈನಲ್ ಓವರ್ವರೆಗೂ ಹೋಯಿತು. ಲಾಸ್ಟ್ ಮ್ಯಾಚು ರಿಚಾ ಘೋಷ್ ಇನ್ನು ಸ್ವಲ್ಪ ಹಿಂದಿನ ಓವರ್ ಇಲ್ಲ 2-3 ಓವರ್ ಹಿಂದೆ ಸ್ಟಾರ್ಟ್ ಮಾಡಿದರೆ ಹೊಡೆಯೋದು ಪಕ್ಕ ಮ್ಯಾಚ್ ಗೆಲ್ತಾಯಿದ್ರಿ. ಹೋದ ಮ್ಯಾಚ್ ಗೆದ್ದು ಫೈನಲ್ಗೆ ಹೋಗ್ತಾಯಿದ್ರಿ. ಇನ್ನು ನೋಡೋಣ
ಟಾಸ್ ಗೆದ್ರೆ ಪಕ್ಕ ಫೀಲ್ಡಿಂಗೇ ಮಾಡಬೇಕು. ಬ್ಯಾಟಿಂಗ್ ಮಾಡಿದ್ರೆ ಪಕ್ಕ ಬ್ಯಾಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಗ್ರಿಪ್ ಇರುತ್ತೆ, ಸ್ವಲ್ಪ ಲೈಟಾಗಿ ಟರ್ನು ಆಗುತ್ತೆ, ಪೇಸು ಕಮ್ಮಿ ಆಗ್ತಾ ಇರುತ್ತೆ ಜಾಸ್ತಿ.